ಒಂದು ಈ ರೀತಿ ಸೀಕ್ರೆಟ್ ರೂಟೀನ್. ಇದರ ಸಹಾಯದಿಂದ ನೀವು ಕೇವಲ 15 ದಿನದಲ್ಲಿ ನೀವು ನಿಮ್ಮ ಮುಖದಲ್ಲಿರೋ ಎಲ್ಲಾ ಪಿಂಪಲ್ಸ್ ನ ಮಾಯ ಮಾಡಬಹುದು. ಮತ್ತೆ ಇದರ ಜೊತೆಗೇನೆ ನೀವು ನಿಮ್ಮ ಸ್ಕಿನ್ ನ ಗ್ಲೋ ಮಾಡಬಹುದು. ಕೇಳಿ ನಿಮಗೆ ಶಾಕ್ ಆಗಿರ್ಬೋದಲ್ವಾ, ಈ ರೀತಿ ನಿಜವಾಗ್ಲೂ ಸಾಧ್ಯನಾ ಅಂತ. ಹೌದು, ಇದು ನಿಜವಾಗ್ಲೂ ಪಾಸಿಬಲ್ ಇದೆ. ಮತ್ತೆ ಇದೇ ರೀತಿ ಸಾಕಷ್ಟು ಆಕ್ಟರ್ಸ್ ಫಾಲೋ ಮಾಡ್ತಾರೆ. ಕೆಲವು ಈ ರೀತಿ ಸೀಕ್ರೆಟ್ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾರೆ. ಅದರ ಸಹಾಯದಿಂದ ಅವರ ಮುಖ ಅಷ್ಟೊಂದು ಗ್ಲೋ ಮಾಡೋದು. ಈಗ ಎಷ್ಟೆಲ್ಲ ಡರ್ಮಟೋಲಾಜಿಸ್ಟ್ ಇರ್ತಾರಲ್ಲ, ಅಂದ್ರೆ ಯಾರೆಲ್ಲ ಸ್ಕಿನ್ ಡಾಕ್ಟರ್ಸ್ ಇರ್ತಾರೋ, ಇವರು ಇಷ್ಟೊಂದೆಲ್ಲ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಬಟ್ ಆದ್ರೂ ನಮಗೆ ಹೇಳಲ್ಲ. ಏನಾದ್ರೂ ಅವರು ಸೀಕ್ರೆಟ್ ನ ಎಲ್ಲರಿಗೂ ಹೇಳ್ಬಿಟ್ರೆ ಆಗ ಈ ದೊಡ್ಡ ದೊಡ್ಡ ಕಂಪನಿಗಳಿದೆಯಲ್ಲ, ಯಾವ್ದು ನಿಮ್ಗೆ ಕಾಸ್ಟ್ಲಿ ಕ್ರೀಮ್ ಮಾರ್ತಾರೋ, ಕಾಸ್ಟ್ಲಿ ಪ್ರಾಡಕ್ಟ್ ಗಳನ್ನ ಮಾರ್ತಾರೋ, ಈ ಎಲ್ಲಾ ಕಂಪನಿಗಳು ಬಂದ್ ಆಗೋಗುತ್ತೆ. ಸ್ನೇಹಿತರೆ, ಒಂದು ಸ್ಟಡಿಯ ಪ್ರಕಾರ ಇಂಡಿಯಾದಲ್ಲಿ ಮುಖ್ಯವಾಗಿ ತುಂಬಾ ಜನರ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಸ್ಕಿನ್. ಅಂದ್ರೆ ಅವರು ತಮ್ಮ ಸ್ಕಿನ್ ಬಗ್ಗೆ ಯೋಚಿಸಿ ಎಷ್ಟು ಚಿಂತೆಯಲ್ಲಿ ಇರ್ತಾರೆ ಅಂದ್ರೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದು ಆಲ್ಮೋಸ್ಟ್ ಮುಗ್ದೇ ಹೋಗಿದೆ. ಒಂದು ರಿಸರ್ಚ್ ನ ಮಾಡಿದ್ರು ಟೀನೇಜರ್ಸ್ ಗಳ ಮೇಲೆ. ಅದರಲ್ಲಿ ಇದು ಗೊತ್ತಾಗಿದೆ, 80% ಗಿಂತ ಹೆಚ್ಚು ಟೀನೇಜ್ ಕ್ಯಾಟಗರಿ ಎಷ್ಟೆಲ್ಲ ಜನ ಇದ್ದಾರೋ ಅವರು ಈಗಲೂ ತಮ್ಮ ಲೈಫ್ ಅಲ್ಲಿ ಚಿಂತೆಯಲ್ಲಿ ಇರ್ತಾರೆ, ಡಿಮೋಟಿವೇಟೆಡ್ ಇರ್ತಾರೆ, ಡಿಪ್ರೆಸ್ಡ್ ಇರ್ತಾರೆ. ಅವರ ಸ್ಕಿನ್ ಕಾರಣದಿಂದ, ಅದರ ಮೇಲಿರೋ ಪಿಂಪಲ್ಸ್ ನ ಕಾರಣದಿಂದ. ನಿಮ್ಮಲ್ಲೂ ಈ ರೀತಿ ಸಾಕಷ್ಟು ಜನ ಇದ್ದೀರಾ, ಅವರು ಇವತ್ತಿನ ಸಮಯದಲ್ಲಿ ಟೀನೇಜ್ ಅಲ್ಲಿ ಇರ್ತಾರೆ. ಮತ್ತೆ ಅವರ ಸ್ಕಿನ್ ಕಾರಣದಿಂದ ತಮ್ಮ ಒಳಗೆ ತುಂಬಾ ಕಡಿಮೆ ಕಾನ್ಫಿಡೆನ್ಸ್ ಫೀಲ್ ಮಾಡ್ತಿರ್ಬೋದು. ಈ ರೀತಿ ಎಷ್ಟು ಜನ ಇರ್ತಾರೆ, ಅವರು ಸ್ಕೂಲ್ ಒಳಗೆ ಹೋಗ್ತಾರೆ, ಕಾಲೇಜ್ ಒಳಗೆ ಹೋಗ್ತಾರೆ, ಮತ್ತೆ ಕಾನ್ಫಿಡೆನ್ಸ್ ಇಂದ ಯಾರಿಗೂ ಮಾತಾಡೋದಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಸ್ಕಿನ್ ಏನಿದೆ ಅದು ಬಹುಶಃ ಅಷ್ಟೊಂದು ಚೆನ್ನಾಗಿಲ್ಲ, ಬಹುಶಃ ಅವರು ಅಷ್ಟೊಂದು ಸುಂದರವಾಗಿ ಕಾಣಲ್ಲ, ಅವರ ಮುಖದ ಮೇಲೆ ತುಂಬಾ ಜಾಸ್ತಿ ಪಿಂಪಲ್ ಇದೆ. ಏನಾದ್ರೂ ನಿಮ್ಮ ಜೊತೆ ಈ ರೀತಿ ಆಗಿದ್ರೆ ಆಗ ಕಮೆಂಟ್ಸ್ ಒಳಗೆ ಎಲ್ಲಕ್ಕಿಂತ ಮೊದಲು ಎಸ್ ಅಂತ ಬರೀರಿ. ಏನಾದ್ರೂ ನಿಮ್ಮ ಜೊತೆ ಈ ರೀತಿ ಆಗಿಲ್ಲ ಅಂದ್ರೆ ಆಗ ಕಮೆಂಟ್ಸ್ ಒಳಗೆ ಎಲ್ಲಕ್ಕಿಂತ ಮೊದಲು ನೋ ಬರೀರಿ. ಇವತ್ತಿನ ಕಮೆಂಟ್ಸ್ ನಿಮಗೆ ಇದನ್ನ ಹೇಳುತ್ತೆ, ಯಾವ ಈ ಪ್ರಾಬ್ಲಮ್ ಇದೆಯೋ ಇದು ಕೇವಲ ನಿಮ್ಮ ಒಬ್ಬರದಲ್ಲ, ಈ ರೀತಿ ಲಕ್ಷಾಂತರ ಜನ ಇದ್ದಾರೆ, ಅವರ ಜೊತೆ ಇದು ಪ್ರಾಬ್ಲಮ್ ಆಗಿರೋದು ಇವತ್ತಿನ ಸಮಯದಲ್ಲಿ. ಮತ್ತೆ ಈಗ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ಏನು? ಎಲ್ಲಕ್ಕಿಂತ ಮೊದಲು ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೆಲ್ಲ ನೀವು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದಿರೋ, ಯಾವ್ದನ್ನೆಲ್ಲ ಯೂಸ್ ಮಾಡ್ತಿದಿರೋ ಅದೆಲ್ಲವನ್ನ ಬಂದ್ ಮಾಡಿ. ಮತ್ತೆ ಇವತ್ತು ನಾನು ನಿಮಗೆ ಹೇಳ್ತೀನಿ 5 ಸೀಕ್ರೆಟ್ ಟೆಕ್ನಿಕ್. ಇದರ ಸಹಾಯದಿಂದ ನಿಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಈ ಟೆಕ್ನಿಕ್ಸ್ ಗಳು ಏನಿದೆಯೋ ಅದನ್ನೆಲ್ಲ ನಾನು ಕಳೆದ ಒಂದು ವಾರದಲ್ಲಿ ತುಂಬಾ ಡರ್ಮಟೋಲಾಜಿಸ್ಟ್ ಅಂದ್ರೆ ಸ್ಕಿನ್ ಡಾಕ್ಟರ್ಸ್ ಗಳಿಂದ ಮಾತಾಡಿ ಅರ್ಥ ಮಾಡ್ಕೊಂಡೆ. ಮತ್ತೆ ನನಗೆ ಗೊತ್ತಾಯ್ತು ಈ ಸ್ಕಿನ್ ಕೇರ್ ಏನಿದೆಯೋ ಇದು ತುಂಬಾ ಸಿಂಪಲ್ ಇದೆ. ಮತ್ತೆ ಸೈಂಟಿಫಿಕಲಿ ನೀವು ಕೆಲವೇ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಿ ನಿಮ್ಮ ಸ್ಕಿನ್ ನ ತುಂಬಾ ಸುಂದರವಾಗಿಡಬಹುದು. ಈಗ ಈ 5 ಸ್ಟೆಪ್ಸ್ ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ವೇದಿಕ್ ಸೈನ್ಸ್ ಏನ್ ಹೇಳುತ್ತೆ ಅಂತ. ಸ್ನೇಹಿತರೆ, ವೇದಿಕ್ ಸೈನ್ಸ್ ಇದನ್ನ ಹೇಳುತ್ತೆ, ನಿಮ್ಮ ಪಿಂಪಲ್ ಏನಿದೆಯೋ ಮುಖದ ಮೇಲೆ ಅದು 3 ಪ್ರಕಾರ ಇರುತ್ತೆ. ಒಂದು ಪಿಂಪಲ್ ಅದಾಗಿರುತ್ತೆ ನಿಮ್ಮ ಹಣೆ ಮೇಲಿರೋದು, ಇನ್ನೊಂದು ಪಿಂಪಲ್ ಅದಾಗಿರುತ್ತೆ ಅದು ನಿಮ್ಮ ಕೆನ್ನೆ ಮತ್ತೆ ನೋಸ್ ಮೇಲೆ ಇರೋದು, ಮತ್ತೊಂದು ಪಿಂಪಲ್ ಅದಾಗಿರುತ್ತೆ ಅದು ನಿಮ್ಮ ಚಿನ್ ಏರಿಯಾದ ಹತ್ರ ಇರೋದು. ಈಗ ಈ 3 ಪಿಂಪಲ್ಸ್ ನ ರೀಸನ್ ಬೇರೆ ಬೇರೆ ಇರುತ್ತೆ. ಏನಾದ್ರೂ ನಿಮ್ಮ ಹಣೆ ಮೇಲೆ ಪಿಂಪಲ್ ಇದ್ರೆ ಅದು ಸ್ಟ್ರೆಸ್ ಇಂದ ಆಗಿರುತ್ತೆ. ಬಹುಶಃ ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಿರಲ್ಲ, ಅಥವಾ ನಿಮಗೆ ಬೇರೆ ಯಾವುದೋ ವಿಷಯದ ಮೇಲೆ ಟೆನ್ಷನ್ ಇರುತ್ತೆ, ಅಥವಾ ಎಕ್ಸಾಮ್ಸ್ ಆಗಿರ್ಬೋದು, ನೀವು ಗಮನಿಸಿರ್ಬೋದು, ಆಗ ನಿಮಗೆ ಇಲ್ಲಿ ಪಿಂಪಲ್ಸ್ ಆಗುತ್ತೆ. ಎರಡನೇ ಪಿಂಪಲ್ ಏನಿದೆ ಅದಾಗುತ್ತೆ ನಿಮ್ಮ ಕೆನ್ನೆ ಮೇಲೆ, ಚೀಕ್ಸ್ ಮೇಲೆ. ಮತ್ತೆ ಈ ಪಿಂಪಲ್ಸ್ ಗಳು ಸಾಮಾನ್ಯವಾಗಿ ಆಗೋದು ನಿಮ್ಮ ಹೊಟ್ಟೆಯ ಕಾರಣದಿಂದ, ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕಾರಣದಿಂದ. ಮತ್ತೇನಾದ್ರೂ ನೀವು ಡೈಲಿ ಬೇಡದಿರೋ ಊಟ ಮಾಡ್ತಿದ್ರೆ, ಆಯಿಲ್ ಫುಡ್ ಗಳನ್ನು ತಿಂತಿದ್ರೆ ಅದರ ಕಾರಣದಿಂದ ನಿಮಗೆ ಇಲ್ಲಿ ತುಂಬಾ ಹೆಚ್ಚು ಪಿಂಪಲ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೇನಾದ್ರೂ ನಿಮ್ಮ ಪಿಂಪಲ್ ಚಿನ್ ಏರಿಯಾದಲ್ಲಿದ್ರೆ ಆಗ ಪಿಂಪಲ್ ಇರುತ್ತೆ ಮೇನ್ಲಿ ಹಾರ್ಮೋನಲ್ ಚೇಂಜಸ್ ಕಾರಣದಿಂದ. ಸೊ ಈ 3 ಪ್ರಕಾರದ ಪಿಂಪಲ್ಸ್ ಆಗುತ್ತೆ. ಇದನ್ನ ನಮ್ಮ ವೇದಿಕ್ ಸೈನ್ಸ್ ಹೇಳೋದು. ಈಗ ಈ 3 ಪಿಂಪಲ್ ನ ತೆಗೆಯೋದು ಪಾಸಿಬಲ್ ಇದೆ. ಹೇಗ್ ಪಾಸಿಬಲ್ ಇದೆ? ಹಾಗಾದ್ರೆ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೆಪ್, ನಮ್ಮ ಮೊದಲನೇ ಸ್ಟೆಪ್ ಇದೆ ಹೈ ಆಕ್ಸಿಜನ್ ಲೆವೆಲ್. ನೋಡಿ, ಸೈನ್ಸ್ ಇದನ್ನ ಹೇಳುತ್ತೆ, ಏನಾದ್ರೂ ನಿಮ್ಮ ಬಾಡಿಯ ಆಕ್ಸಿಜನ್ ಹೈ ಇದ್ರೆ ಆಗ ಆಟೋಮ್ಯಾಟಿಕಲಿ ನಿಮ್ಮ ಸ್ಕಿನ್ ಏನಿದೆ ಗ್ಲೋ ಮಾಡುತ್ತೆ. ಈಗ ಹೈ ಆಕ್ಸಿಜನ್ ಹೇಗಾಗುತ್ತೆ? ನೀವು ನೋಡಿರ್ಬೋದು, ಆಕ್ಟರ್ ಅಥವಾ ಆಕ್ಟ್ರೆಸ್ ಏನ್ ಮಾಡ್ತಾರೆ, ಅವರು ಕೇವಲ ಒಂದು ಸ್ಟೆಪ್ ಮಾಡ್ತಾರೆ, ಅದೇನಂದ್ರೆ ಹೈ ಅಮೌಂಟ್ ಆಫ್ ವಾಟರ್. ಅಂದ್ರೆ ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ನೀವು ಒಂದು ಲೈನ್ ಕೇಳಿರ್ತೀರಾ, ನಾವು ನೀರನ್ನ ತುಂಬಾ ಕುಡಿತೀವಿ, ದಿನಕ್ಕೆ 6 ಲೀಟರ್ 7 ಲೀಟರ್ ನೀರನ್ನ ಕುಡಿತೀವಿ, ಅದರ ಕಾರಣದಿಂದ ನಮ್ಮ ಸ್ಕಿನ್ ಗ್ಲೋ ಮಾಡೋದು. ಮತ್ತೆ ಇದು ಸೈಂಟಿಫಿಕಲಿ ಪ್ರೂವನ್ ಇದೆ. ನೀವು ಎಷ್ಟು ಹೆಚ್ಚು ನೀರು ಕುಡಿತಿರೋ ನಿಮ್ಮ ಬಾಡಿಯ ಅಷ್ಟೇ ಹೆಚ್ಚು ಆಕ್ಸಿಜನ್ ಲೆವೆಲ್ ಇರುತ್ತೆ. ಅದರ ಕಾರಣದಿಂದ ನಿಮ್ಮ ಸ್ಕಿನ್ ಆಟೋಮ್ಯಾಟಿಕಲಿ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಇದರ ಮತ್ತೊಂದು ಮೆಥಡ್ ಇದೆ, ಮತ್ತೆ ಇದನ್ನ ಸಾಕಷ್ಟು ಸೈಂಟಿಫಿಕ್ ಬುಕ್ಸ್ ಒಳಗೆ ಬರೆದಿದ್ದಾರೆ. ಅದೇನಂದ್ರೆ ಯೋಗ. ಯೋಗನಲ್ಲೂ ಒಂದು ಈ ರೀತಿ ಆಸನ ಇದೆ. ಅದರ ಒಂದರ ಸಹಾಯದಿಂದ ನೀವು ನಿಮ್ಮ ಆಕ್ಸಿಜನ್ ಲೆವೆಲ್ ನ ತುಂಬಾ ಹೆಚ್ಚಿಸಬಹುದು. ಮತ್ತೆ ಆ ಆಸನದ ಹೆಸರಿದೆ ಶಿರಾಸನ. ಮತ್ತೆ ಇದೇ ಶಿರಾಸನದಿಂದ ನೀವು ನಿಮ್ಮ ಆಕ್ಸಿಜನ್ ಲೆವೆಲ್ ನ ಹೆಚ್ಚಿಸಬಹುದು. ಇದರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ತಲೆ ಕೆಳಗಿರುತ್ತೆ ಮತ್ತೆ ನಿಮ್ಮ ಕಾಲು ಮೇಲಿರುತ್ತೆ. ಇದನ್ನ ಹೆಡ್ ಸ್ಟ್ಯಾಂಡ್ ಅಂತಾನು ಕರೀತಾರೆ. ಈ ರೀತಿ ಉಲ್ಟಾ ಪೊಸಿಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ನಿಮ್ಮ ಫೇಸ್ ಒಳಗೆ ಈಸಿಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಅದರ ಜೊತೆ ಆಕ್ಸಿಜನ್ ಕೂಡ ಬ್ಲಡ್ ಜೊತೆ ಬರುತ್ತೆ. ಇದರ ಸಹಾಯದಿಂದ ನಿಮ್ಮ ಸ್ಕಿನ್ ಒಳಗೆ ಯಾವ ಪೋರ್ಸ್ ಇರುತ್ತೋ ಅದಕ್ಕೆ ತುಂಬಾ ಹೆಚ್ಚು ಆಕ್ಸಿಜನ್ ಸಿಗುತ್ತೆ. ಆಗ ನಿಮ್ಮ ಸ್ಕಿನ್ ಕೇವಲ 15 ದಿನದಲ್ಲಿ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಈ ರೀತಿ ನಾನ್ ಹೇಳ್ತಿಲ್ಲ, ಈ ರೀತಿ ಸಾಕಷ್ಟು ಸೈಂಟಿಫಿಕ್ ರಿಸರ್ಚ್ ಸೈಂಟಿಸ್ಟ್ ತುಂಬಾ ಡರ್ಮಟೋಲಾಜಿಸ್ಟ್ ಹೇಳ್ತಿದ್ದಾರೆ. ಸೊ ಇದು ಮೊದಲ ಮತ್ತೆ ಇಂಪಾರ್ಟೆಂಟ್ ಸ್ಟೆಪ್ ಆಗಿತ್ತು. ಈಗ ಬರೋಣ ನಮ್ಮ ಎರಡನೇ ಮತ್ತೆ ಇಂಪಾರ್ಟೆಂಟ್ ಸ್ಟೆಪ್ ಕಡೆ. ಅದ್ಯಾವುದಂದ್ರೆ ಸ್ಕಿನ್ ರೊಟೀನ್.
ನಾನು ಸಾಕಷ್ಟು ಡರ್ಮಟಾಲಜಿಸ್ಟ್ ಗಳಿಗೆ ಕೇವಲ ಒಂದೇ ಪ್ರಶ್ನೆ ಕೇಳ್ತೆ, ಏನ್ ಸ್ಕಿನ್ ಕೇರ್ ರೂಟೀನ್ ಎಲ್ಲರೂ ಮಾಡ್ಬೇಕಾ? ಹಾಗಿದ್ರೆ ಅದನ್ನ ಹೇಗ್ ಮಾಡ್ಬೇಕು? ಏನ್ ನಾವು ತುಂಬಾ ಕ್ರೀಮ್ ಹಾಕ್ಬೇಕಾ, ಪ್ರಾಡಕ್ಟ್ಸ್ ತಗೋಬೇಕಾ, ಫೇಸ್ ವಾಶ್ ಹಾಕ್ಬೇಕಾ, ಅಥವಾ ಏನ್ ಮಾಡ್ಬೇಕು? ಆಗ ಅವರು ಹೇಳಿದ್ರು, ಸ್ಕಿನ್ ರೂಟೀನ್ ನ ಪ್ರತಿಯೊಬ್ಬ ವ್ಯಕ್ತಿನೂ ಮಾಡ್ಬೇಕು. ಏನಾದ್ರು ಈಗ ನೀವು ಟೀನೇಜ್ ಒಳಗಿದ್ರೆ ಆಗಂತೂ ನೀವು ಸ್ಕಿನ್ ರೂಟೀನ್ ಪಕ್ಕಾ ಮಾಡ್ಬೇಕು. ಮತ್ತೆ ಅದರ ಕೇವಲ 3 ಸ್ಟೆಪ್ ಇರುತ್ತೆ. ನಿಮಗೆ ಯಾವುದೇ ದುಬಾರಿ ಪ್ರಾಡಕ್ಟ್ಸ್ ಗಳ ಅವಶ್ಯಕತೆ ಇಲ್ಲ, ನಿಮಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಕೇವಲ ಈ 3 ಸ್ಟೆಪ್ ನ ಫಾಲೋ ಮಾಡ್ಬೇಕು. ಅದರ ಒಳಗೆ ಮೊದಲನೇದು ಯಾವ್ದಂದ್ರೆ ನೋ ಯೋರ್ ಸ್ಕಿನ್ ಟೈಪ್. ಅಂದ್ರೆ ಎಲ್ಲಕ್ಕಿಂತ ಮೊದಲು ನಿಮಗೆ ಇದು ಗೊತ್ತಿರಬೇಕು, ನಿಮ್ಮ ಸ್ಕಿನ್ ಯಾವ ತರ ಅಂತ. ನಾನ್ ಪ್ರಶ್ನೆ ಮಾಡಿದೆ, ನನಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಟೈಪ್ ಯಾವ್ದಂತ. ಆಗ ಅವರೊಂದು ಟೆಕ್ನಿಕ್ ಹೇಳಿದ್ರು. ನೀವೇನ್ ಮಾಡ್ಬೇಕಂದ್ರೆ ನೀವು ಹೋಗಿ ತಣ್ಣೀರಿಂದ ನಿಮ್ಮ ಮುಖ ತೊಳ್ಕೋಬೇಕು, ಮತ್ತೆ ಮುಖದ ಮೇಲೆ ಏನು ಕ್ರೀಮ್ ಹಾಕಬಾರ್ದು ಅರ್ಧ ಗಂಟೆ ತನಕ. ಅರ್ಧ ಗಂಟೆ ಆದ್ಮೇಲೆ ನೀವು ನಿಮ್ಮ ಸ್ಕಿನ್ ನ ನಿಮ್ಮ ಮುಖನ ಟಚ್ ಮಾಡಿ ನೋಡ್ಕೋಬೇಕು. ಏನಾದ್ರೂ ನೀವು ಆಗ ಟಚ್ ಮಾಡಿದಾಗ ನಿಮ್ಮ ಫೇಸ್ ತುಂಬಾ ಹಾರ್ಡ್ ಆಗಿದ್ರೆ ಇದರ ಅರ್ಥ ನಿಮ್ಮ ಸ್ಕಿನ್ ಡ್ರೈ ಇದೆ. ಏನಾದ್ರೂ ನೀವು ಟಚ್ ಮಾಡಿದಾಗ ಆಯಿಲ್ ಟೈಪ್ ಕಾಣಿದ್ರೆ ಆಗ ನಿಮ್ಮ ಸ್ಕಿನ್ ಯಾವ್ದು ಗೊತ್ತಾ? ಆಯಿಲಿ ಸ್ಕಿನ್. ಮತ್ತೇನಾದ್ರೂ ನಿಮ್ಮ ಸ್ಕಿನ್ ಕೆಂಪಾಗಿದ್ರೆ, ಸ್ವಲ್ಪ ರೆಡ್ಡಿಶ್ ಆಗಿದ್ರೆ ಆಗ ನಿಮ್ಮ ಸ್ಕಿನ್ ಯಾವ್ದು? ಆಗ ನಿಮ್ಮ ಸ್ಕಿನ್ ಆಗುತ್ತೆ ಇರಿಟೇಟಿಂಗ್ ಸ್ಕಿನ್, ಅಂದ್ರೆ ಅಲರ್ಜಿಯಿಂದ ಪ್ರೋನ್ ಸ್ಕಿನ್. ಈ ರೀತಿ 3 ಪ್ರಕಾರದ ನಿಮ್ಮ ಸ್ಕಿನ್ ಇರುತ್ತೆ. ಈ ಟೆಕ್ನಿಕ್ ನ ನೀವು ಅಪ್ಲೈ ಮಾಡಿ ಮತ್ತೆ ಪತ್ತೆ ಹಚ್ಚಿ ಕಾಮನ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ. ಈಗ ಮುಂದೆ ನೀವು ಏನ್ ಮಾಡ್ಬೇಕಂದ್ರೆ 3 ಸ್ಟೆಪ್ ನ ಒಂದು ಪ್ರೊಸೆಸ್ ಫಾಲೋ ಮಾಡಬೇಕು. ಅದರ ಒಳಗೆ ಮೊದಲನೇ ಸ್ಟೆಪ್ ಇರುತ್ತೆ ಮಾರ್ನಿಂಗ್ ರೂಟೀನ್. ಯಾವಾಗ ನೀವು ಬೆಳಿಗ್ಗೆ ಎದ್ದೇಳ್ತಿರೋ ಆಗ ನೀವು ತಕ್ಷಣ ಇದನ್ನ ಮಾಡಬೇಕು. ಏನಾದ್ರೂ ನಿಮ್ಮ ಸ್ಕಿನ್ ಡ್ರೈ ಇದ್ರೆ ಆಗ ನೀವು ಕೇವಲ ನೀರಿಂದ ಮುಖ ತೊಳಿಬೇಕು. ನೀವು ಯಾವುದೇ ಫೇಸ್ ವಾಶ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ಬರೀ ನೀರಿಂದ ಮುಖ ತೊಳಿಬೇಕು. ಏನಾದ್ರೂ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ರೆ, ಅಂದ್ರೆ ನಿಮ್ಮ ಸ್ಕಿನ್ ಇರಿಟೇಟಿವ್ ಟೈಪ್ ಇದ್ರೆ ಆಗ ನೀವು ಐಸ್ ನ ಯೂಸ್ ಮಾಡಬಹುದು. ಅದನ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫೇಸ್ ಮೇಲೆ ಹಾಕಬಹುದು. ಮತ್ತೆ ಈ ರೀತಿ ಮಾಡೋದನ್ನ ಸಾಕಷ್ಟು ಆಕ್ಟರ್ಸ್ ಮತ್ತೆ ಆಕ್ಟ್ರೆಸ್ ಗಳನ್ನ ನೋಡಬಹುದು ಈ ಸ್ಟೆಪ್ ನ ಫಾಲೋ ಮಾಡ್ತಿರೋದು. ಓಕೆ, ಈಗ ಏನಾದ್ರೂ ನಿಮ್ಮ ಸ್ಕಿನ್ ಆಯಿಲಿ ಟೈಪ್ ಇದ್ರೆ ಆಗ ನೀವೇನ್ ಮಾಡ್ಬೇಕಂದ್ರೆ ನೀವು ಆಗ ಫೇಸ್ ವಾಶ್ ನ ಯೂಸ್ ಮಾಡಬೇಕು. ಮತ್ತೆ ನೀವು ಇಲ್ಲಿ ನಿಮ್ಗೆ ಇಷ್ಟ ಇರೋ ಯಾವ್ದಾದ್ರು ಫೇಸ್ ವಾಶ್ ಯೂಸ್ ಮಾಡಬಹುದು. ಯಾವುದೇ ಬ್ರ್ಯಾಂಡ್ ಆಗಿರ್ಲಿ, ನಿಮಗೆ ಸ್ಯೂಟ್ ಆಗ್ಬೇಕಷ್ಟೇ ಅದನ್ನ ಯೂಸ್ ಮಾಡಬೇಕು. ಈಗ ಇದಾಯ್ತು ನಿಮ್ಮ ಮಾರ್ನಿಂಗ್ ರೂಟೀನ್, ಸಿಂಪಲ್ ಆಗಿರೋದು. ಸೆಕೆಂಡ್ ಸ್ಟೆಪ್ ಬರುತ್ತೆ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಸನ್ಸ್ಕ್ರೀನ್. ಅಂದ್ರೆ ನಿಮಗೆ ಪ್ರೊಟೆಕ್ಷನ್ ಬೇಕು ನಿಮ್ಮ ಸ್ಕಿನ್ ಮೇಲೆ. ಸನ್ಸ್ಕ್ರೀನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಯಾವಾಗ ನೀವು ಸ್ಕೂಲ್, ಟ್ಯೂಷನ್, ಕೋಚಿಂಗ್ ಅಥವಾ ಕೆಲಸಕ್ಕೆ ಹೋಗ್ತಿರೋ ಆಗ ನೀವು ಸನ್ಸ್ಕ್ರೀನ್ ಹಾಕ್ಬೇಕು. ಯಾವ್ದಾದ್ರು ನಾರ್ಮಲ್ ಸನ್ಸ್ಕ್ರೀನ್ ಹಾಕೊಳ್ಳಿ, ದಿನದಲ್ಲಿ 1 ಸರಿ ಹಾಕಿದ್ರು ಸಾಕು, ನಡೆಯುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೈಂಟಿಫಿಕಲಿ ಸನ್ಸ್ಕ್ರೀನ್ ನಿಮ್ಮ ಮುಖದ ಮೇಲೆ ಯಾವ UV ರೇಸ್ ಬರ್ತಿರುತ್ತೋ ಅದರಿಂದ ನಿಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ಸ್ಕಿನ್ ಕೇರ್ ನ ಥರ್ಡ್ ಸ್ಟೆಪ್ ಯಾವ್ದಂದ್ರೆ ನೈಟ್ ರೂಟೀನ್. ಈ ನೈಟ್ ರೂಟೀನ್ ಕೂಡ ತುಂಬಾ ಸಿಂಪಲ್ ಇದೆ. ತಣ್ಣೀರಿಂದ ಮುಖ ತೊಳ್ಕೊಳ್ಳಿ ಅಥವಾ ನೀವು ಫೇಸ್ ವಾಶ್ ಕೂಡ ಬಳಸಬಹುದು ಏನಾದ್ರೂ ನಿಮ್ಮ ಸ್ಕಿನ್ ಆಯಿಲಿ ಇದ್ರೆ. ಮತ್ತೆ ಅದರ ನಂತರ ನೀವು ಯಾವ್ದಾದ್ರು ನಾರ್ಮಲ್ ಆಗಿರೋ ಮಾಯಿಶ್ಚರೈಸರ್ ಹಾಕ್ಬೇಕು. ನಾರ್ಮಲ್ ಆಗಿರೋ ಕ್ರೀಮ್, ಅದರಲ್ಲಿ ಏನಾದ್ರೂ ವಿಟಮಿನ್ ಸಿ ಇದ್ರೆ ಒಳ್ಳೇದು. ಆದ್ರೆ ನೀವೇನಾದ್ರೂ ವಿಟಮಿನ್ ಸಿ ಕ್ರೀಮ್ ಹಾಕಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವ್ದಾದ್ರು ಚಿಕ್ಕ ಪುಟ್ಟ ಕ್ರೀಮ್ ಹಾಕೊಂಡು ಮಲಗಿದ್ರು ಸಾಕು, ನಡೆಯುತ್ತೆ. ಅಂದ್ರೆ ಯಾವುದೇ ಹೊಸ ಪ್ರಾಡಕ್ಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಜನ ನಿಮ್ಗೆ ಹುಚ್ಚರಾಗಿ ಮಾಡ್ತಿದ್ದಾರೆ. ನಿಮಗೆ ಬರೀ ಕಂಪನಿಗಳು ಅವರ ಪ್ರಾಡಕ್ಟ್ ನ ಅದರಲ್ಲಿ ಏನು ಇಲ್ಲ ಅಂದ್ರೂ ಮಾರ್ತಾ ಹೋಗ್ತಿದ್ದಾರೆ. ಸಾಕಷ್ಟು ಈ ರೀತಿ ಕಂಪನಿಗಳಿದೆ. ಅವರು ಇದನ್ನ ಹೇಳ್ತಾರೆ, ನೀವು ಕೇವಲ 15 ದಿನದೊಳಗೆ ಬೆಳ್ಳಗಾಗ್ತೀರಾ ಅಂತ. ಅದು ಪಾಸಿಬಲ್ ಇಲ್ಲ. ನಿಮ್ಮ ಸ್ಕಿನ್ ಕಲರ್ ನ ಬದಲಿಸೋದು, ನೀವು ನಿಮ್ಮ ಸ್ಕಿನ್ ನ ಗ್ಲೋ ಮಾಡಿಸಬಹುದು. ಮತ್ತೆ ಅದುವೇ ಈ ಸಿಂಪಲ್ ಹ್ಯಾಕ್ಸ್ ಇಂದ. ಏನಾದ್ರೂ ಬೇಡದೇ ಇರೋ ಕ್ರೀಮ್ಸ್ ಹಾಕ್ತಿದ್ರೆ ಆಗ ಬಹುಶಃ ಕ್ರೀಮ್ ಎಫೆಕ್ಟ್ ಕೆಲವೇ ದಿನ ತನಕ ಇರುತ್ತೆ. ಮತ್ತೆ ಅದರ ನಂತರ ಅದರ ಎಫೆಕ್ಟ್ ಖಂಡಿತ ಮುಗ್ದೋಗುತ್ತೆ. ಈಗ ನೋಡೋಣ ನಮ್ಮ ಥರ್ಡ್ ಸ್ಟೆಪ್ ಕಡೆ, ಅದೇ ಗುಡ್ ಡಯಟ್. ಯಾವ ರೀತಿ ನಾನು ನಿಮಗೆ ಶುರುಲೇ ಹೇಳಿದ್ನೋ, ವೇದಿಕ್ ಸೈನ್ಸ್ ನಿಮಗೆ ಇದನ್ನ ಹೇಳುತ್ತೆ, ನಿಮ್ಮ ಮುಖದ ಮೇಲೆ ಏನ್ ಪಿಂಪಲ್ ಆಗುತ್ತೋ ಆಲ್ಮೋಸ್ಟ್ 90% ಜನರಿಗೆ ಇಲ್ಲ ಆಗತ್ತೆ. ಈ ಪಿಂಪಲ್ ಏನ್ ಬರುತ್ತೋ ಅದು ಮೇನ್ಲಿ ನಮ್ಮ ಹೊಟ್ಟೆಯ ಕಾರಣದಿಂದ ಆಗ್ತಿರುತ್ತೆ, ಅಂದ್ರೆ ನಮ್ಮ ಡಯಟ್ ಕಾರಣದಿಂದ. ಏನಾದ್ರೂ ನೀವು ದಿನ ಹೊರಗಡೆ ತಿಂತಿದ್ರೆ ಅಥವಾ ನೀವು ಬೇಡದೇ ಇರೋ ಆಹಾರ ತಿಂತಿದ್ರೆ, ಅದರ ಒಳಗೆ ನೀವು ಆಯಿಲ್ಸ್ ತಿಂತಿದ್ದೀರಾ, ಫ್ಯಾಟ್ಸ್ ತಿಂತಿದ್ದೀರಾ, ದಿನ ಹೊರಗೆ ತಿಂತಿದ್ದೀರಾ, ಆಗ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಏನಿದೆ ಅದರ ಒಳಗೆ ತುಂಬಾ ಹೆಚ್ಚು ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಯಾವಾಗ ಅದರೊಳಗೆ ತುಂಬಾ ಹೆಚ್ಚು ಫ್ಯಾಟ್ ಡೆಪಾಸಿಟ್ ಆಗುತ್ತೋ ಆಗ ಫ್ಯಾಟ್ ನಿಮ್ಮ ಸ್ಕಿನ್ ಮೇಲೆ ಕಾಣೋದಕ್ಕೆ ಶುರು ಆಗುತ್ತೆ. ಇದರಿಂದ ನಿಮಗೆ ಪಿಂಪಲ್ಸ್ ರೀತಿ ಪ್ರಾಬ್ಲಮ್ಸ್ ತುಂಬಾ ಬರೋದು ಶುರು ಆಗುತ್ತೆ. ನೀವು ಬೇಕಿದ್ರೆ ಯಾವುದೇ ಪ್ರಾಡಕ್ಟ್ಸ್ ಬಳಸಿ, ಆದ್ರೆ ಏನಾದ್ರೂ ನಿಮ್ಮ ಡಯಟೇ ಸರಿಯಾಗಿಲ್ಲ ಅಂದ್ರೆ ಆಗ ನಿಮ್ಮ ಸ್ಕಿನ್ ಯಾವತ್ತೂ ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಇದನ್ನ ನಾನ್ ಹೇಳ್ತಿಲ್ಲ, ಇದನ್ನ ತುಂಬಾ ಡರ್ಮಟಾಲಜಿಸ್ಟ್, ರಿಸರ್ಚರ್ಸ್ ಮತ್ತೆ ತುಂಬಾ ಆಕ್ಟರ್ಸ್ ಹಾಗೂ ಆಕ್ಟ್ರೆಸ್ ಕೂಡ ಹೇಳ್ತಿದ್ದಾರೆ. ನೀವು ನೋಡಿರ್ಬೋದು ಸಾಕಷ್ಟು ಸೆಲೆಬ್ರಿಟೀಸ್ ಹಾಗೂ ಆಕ್ಟರ್ಸ್ ನ ಅವರು ತಮ್ಮ ಡಯಟ್ ಗೆ ತುಂಬಾ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಈಗ ನೋಡೋಣ ನಮ್ಮ 4th ಸ್ಟೆಪ್ ಕಡೆ, ಗುಡ್ ಸ್ಲೀಪ್. ನೋಡಿ, ಒಳ್ಳೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೋಡಿ, ಒಂದು ತುಂಬಾ ದೊಡ್ಡ ಸೈಂಟಿಫಿಕ್ ಫಿನಾಮಿನಾ ಇದೆ. ಯಾವಾಗ ನೀವು ರಾತ್ರಿ ಮಲಗ್ತಿರೋ ಆಗ ನಿಮ್ಮ ಸ್ಕಿನ್ ನ ಎಷ್ಟೆಲ್ಲ ಡೆಡ್ ಸ್ಕಿನ್ ಇರುತ್ತೋ ಅದೆಲ್ಲ ಹೊರಟೋಗುತ್ತೆ. ಮತ್ತೆ ಸ್ಕಿನ್ ಮೇಲೆ ಹೊಸ ಸೆಲ್ಸ್ ಬರೋದು ಶುರು ಆಗುತ್ತೆ. ಈ ಪ್ರೊಸೀಜರ್ ಇರುತ್ತೆ ನಿಮ್ಮ ಬಾಡಿದು. ಏನಾದ್ರೂ ನೀವು ಸರಿಯಾಗಿ ನಿದ್ದೆ ಮಾಡಲ್ಲ ಅಥವಾ ನೀವು 7-8 ಗಂಟೆ ನಿದ್ದೆ ಮಾಡಲ್ಲ ಅಂದ್ರೆ ಆಗ ಈ ಡೆಡ್ ಸೆಲ್ ಏನಿದೆ ಇದು ಹೋಗೋದೇ ಇಲ್ಲ, ಮತ್ತೆ ಹೊಸ ಸೆಲ್ ಅದು ಬರೋದಿಲ್ಲ. ಮತ್ತೆ ಎಲ್ಲಿ ತನಕ ಹೊಸ ಸೆಲ್ ಆಗೋದೇ ಇಲ್ವೋ ಆಗ ನಿಮ್ಮ ಸ್ಕಿನ್ ಗ್ಲೋ ಯಾವತ್ತೂ ಮಾಡೋದೇ ಇಲ್ಲ. ಅಂದ್ರೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೇನಾದ್ರೂ ನೀವು ಕಡಿಮೆ ನಿದ್ದೆ ಮಾಡಿದ್ರೆ ನೀವೇ ಗಮನಿಸಿ, ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಹಣೆ ಹತ್ರ ಪಿಂಪಲ್ಸ್ ಆಗ್ತಿರ್ಬೋದು. ಅದಕ್ಕೆ ಇದು ತುಂಬಾ ಕಾಮನ್ ಇದೆ. ಕಡಿಮೆ ಸ್ಲೀಪ್ ಇಂದಾನು ಪಿಂಪಲ್ಸ್ ಬರುತ್ತೆ. ಅದಕ್ಕೆ ಏನಾದ್ರೂ ನೀವು ನಿಮ್ಮ ಸ್ಕಿನ್ ನ ಗ್ಲೋ ಮಾಡ್ಬೇಕಂದ್ರೆ ಆಗ ಒಳ್ಳೆ ನಿದ್ದೆ ಮಾಡಿ. ಮಿನಿಮಮ್ 6 ರಿಂದ 8 ಗಂಟೆ ಮಲಗಿ ಒಳ್ಳೆ ನಿದ್ದೆ ಮಾಡಿ.
ಈಗ ನಮ್ಮ ಕೊನೆ ಸ್ಟೆಪ್ ಬರುತ್ತೆ, ಅದೇ ವೇದಿಕ್ ಮೆಥಡ್. ದ ಫೈನಲ್ ವೇದಿಕ್ ಮೆಥಡ್ ಏನ್ ಹೇಳುತ್ತೆ ಗಮನ ಇಟ್ಟು ಕೇಳಿ. ನೋಡಿ, ಒಂದು ಈ ರೀತಿ ಮೆಥಡ್, ಅದು ನಿಮ್ಮ ಸ್ಕಿನ್ ನ ಕೇವಲ ಸರಿ ಮಾಡೋದಲ್ಲದೆ ಇದು ನಿಮ್ಮ ಮೈಂಡ್ ನ ಸರಿ ಮಾಡುತ್ತೆ, ನಿಮ್ಮ ಆರೋಗ್ಯನ ಸರಿ ಮಾಡುತ್ತೆ. ಈ ಮೆಥಡ್ ಏನ್ ಹೇಳುತ್ತೆ ಅಂದ್ರೆ ಉಸಿರನ್ನ ಯಾವತ್ತು ಮೂಗಿಂದ ತಗೋಬೇಕೆ ಹೊರತು ಬಾಯಿಂದ ಅಲ್ಲ. ಸಾಕಷ್ಟು ಈ ರೀತಿ ಜನ ಇದ್ದಾರೆ, ನೀವು ನಿಮ್ಮ ಅಕ್ಕಪಕ್ಕ ನೋಡಿ, ಅವರು ಬಾಯಿಂದ ಉಸಿರು ತಗೋತಾರೆ, ಆದ್ರೆ ಉಸಿರನ್ನ ಯಾವತ್ತು ಮೂಗಿನಿಂದ ತಗೋಬೇಕು. ಯಾಕಂದ್ರೆ ಯಾವಾಗ ನೀವು ಸದಾ ಉಸಿರನ್ನ ಬಾಯಿಂದ ತಗೋತಿರೋ ಆಗ ಅದರಿಂದ ತುಂಬಾ ಬ್ಯಾಕ್ಟೀರಿಯಾಸ್ ನಿಮ್ಮ ಬಾಯಿಯೊಳಗೆ ಹೊರಟೋಗುತ್ತೆ. ಆ ಬ್ಯಾಕ್ಟೀರಿಯಾ ನಿಮ್ಮ ಬ್ಲಡ್ ಒಳಗೆ ಹೊರಟೋಗುತ್ತೆ. ಮತ್ತೆ ಆ ಬ್ಯಾಕ್ಟೀರಿಯಾ ನಿಮ್ಮ ಸ್ಕಿನ್ ನ ಹಾಳು ಮಾಡುತ್ತೆ, ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ, ಇನ್ನು ಕೆಲವಷ್ಟನ್ನ ಹಾಳು ಮಾಡುತ್ತೆ. ಬದಲಿಗೆ ಯಾವಾಗ ನೀವು ಮೂಗಿಂದ ಉಸಿರನ್ನ ತಗೋತಿರೋ ಆಗ ನಿಮ್ಮ ಮೂಗೊಳಗೆ ತುಂಬಾ ಹೇರ್ಸ್ ಇರುತ್ತೆ. ಅದರ ಸಹಾಯದಿಂದ ಯಾವ ಬ್ಯಾಕ್ಟೀರಿಯಾಸ್ ಇದೆಯೋ ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಮತ್ತೆ ಯಾವಾಗ ಅದು ಅಲ್ಲೇ ನಿಲ್ಲುತ್ತೋ ಆಗ ಯಾವುದೇ ಬ್ಯಾಕ್ಟೀರಿಯಾ ನಿಮ್ಮ ಬ್ಲಡ್ ತನಕ ತಲುಪಲ್ಲ, ಮತ್ತೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಮಾಡ್ತಿರುತ್ತೆ. ಇದೇ ರೀತಿ ಸಾಕಷ್ಟು ಜನ ಇದ್ದಾರೆ, ಅವರು ಮೂಗಿಂದ ಉಸಿರನ್ನ ತಗೋತಾರೆ. ನೀವು ನಿಮ್ಮ ಅಕ್ಕಪಕ್ಕ ಗಮನಿಸಿ, ಬಹುಶಃ ಯಾರಾದ್ರೂ ಸಿಗ್ಬೋದು. ಆಗ ಏನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ವೇದಿಕ್ ಟೆಕ್ನಿಕ್ ಬಗ್ಗೆ ಹೇಳಿ. ಏನಾದ್ರೂ ನೀವು ನಿಮ್ಮ ಆರೋಗ್ಯನ ಸರಿಯಾಗಿ ಇಡಬೇಕಂದ್ರೆ, ನಿಮ್ಮ ಸ್ಕಿನ್ ನ ಗ್ಲೋ ಮಾಡ್ಬೇಕಂದ್ರೆ ಆಗ ಪ್ಲೀಸ್ ಸದಾ ಮೂಗಿಂದ ಉಸಿರು ತಗೊಳ್ಳಿ, ಮತ್ತೆ ಬಾಯಿಂದ ಉಸಿರು ತಗೊಳ್ಳೋದನ್ನ ಕಡಿಮೆ ಮಾಡಿ. ಇದಾಗಿತ್ತು ನಿಮ್ಮ 5 ಮೆಥಡ್. ಈಗ ಮತ್ತೊಂದು ಫೈನಲ್ ಮೆಥಡ್ ಹೇಳ್ತೀನಿ. ಹಳೆ ಕಾಲದ ನಿಮ್ಮ ಅಜ್ಜಿ ಹೇಳ್ತಿರೋದನ್ನ ನೀವು ಕೇಳಿರ್ಬೋದು, ನಿಮ್ಮ ಮುಖಾನ ಪದೇ ಪದೇ ಮುಟ್ಬೇಡಿ ಅಂತ. ಆಗ ನಾವು ಕೇಳ್ತಿದ್ವಿ ಯಾಕೆ ಈ ರೀತಿ ಯಾಕೆ ಮಾಡಬಾರ್ದಂತ. ಈಗ ನಾನು ಇದರ ಹಿಂದಿನ ಸೈಂಟಿಫಿಕ್ ರೀಸನ್ ಹೇಳ್ತೀನಿ. ನಮ್ಮ ಕೈಯಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಮತ್ತೆ ಜರ್ಮ್ಸ್ ಇರುತ್ತೆ, ವೈರಸ್ ಗಳಿರುತ್ತೆ. ಯಾವಾಗ ನಾವು ಮುಖಾನ ಮುಟ್ತೀವೋ ಅದು ಮುಖದಲ್ಲಿ ಹರಡ್ತಾ ಹೋಗುತ್ತೆ, ಮತ್ತೆ ನಿಮ್ಮ ಸ್ಕಿನ್ ಇನ್ನೂ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ಟ್ರೈ ಮಾಡಿ, ನೀವು ದಿನದಲ್ಲಿ ನಿಮ್ಮ ಸ್ಕಿನ್ ನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮುಟ್ಟಿ, ಆಗ ನಿಮ್ಮ ಸ್ಕಿನ್ ಅಷ್ಟೇ ಹೆಚ್ಚು ಗ್ಲೋ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಕೆಲವು ಸೈಂಟಿಫಿಕ್ ಅಂಡ್ ವೇದಿಕ್ ಟೆಕ್ನಿಕ್ಸ್ ಇತ್ತು. ಇದರ ಒಳಗೆ ನಾನು ನಿಮ್ಗೆ ವೇದಿಕ್ ಸೈನ್ಸ್ ಬಗ್ಗೆ ಹಾಗೂ ಡರ್ಮಟಾಲಜಿಸ್ಟ್ ಅವರ ಸಹಾಯದಿಂದ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದೆ. ಮತ್ತೆ ಇದರಿಂದ ನಮಗೆ ಇದು ಕಲಿಯೋದಕ್ಕೆ ಸಿಕ್ತು, ನಾವು ಬೇಸಿಕ್ ಆಗಿರೋ ಟೆಕ್ನಿಕ್ಸ್ ನ ಫಾಲೋ ಮಾಡಿ ನಾವು ನಮ್ಮ ಸ್ಕಿನ್ ನ ಇಂಪ್ರೂವ್ ಮಾಡಬಹುದು. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೆಸ್ಟ್ ಇರೋದನ್ನ ಕಮೆಂಟ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಕಿದ್ರೆ ಹೋಗಿ ನೋಡಿ. ಅಂಡ್ ಐ ಹೋಪ್ ಈ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಗಿದೆ. ಅದಕ್ಕೆ ಈ ವಿಡಿಯೋನ ನಿಮ್ಮ ಆ ಫ್ರೆಂಡ್ ಜೊತೆ ಶೇರ್ ಮಾಡಿ, ಯಾರು ಇವತ್ತು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೋ. ಮತ್ತೆ ಈ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಟೈಮ್ ಹೋಗಿದೆ, ಎನರ್ಜಿ ಹೋಗಿದೆ, ಹಾಗೆ ಎಡಿಟರ್ಸ್ ಎಲ್ಲರೂ ತುಂಬಾ ಎಫರ್ಟ್ ಆಗಿದ್ದಾರೆ. ಅದಕ್ಕೆ ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.